ನನ್ನ ಹೆಸರು ಸುಶೀಲಾ ನಾಗರಾಜ್ ಅಂತ. ನಾನು ಮೈಸೂರಲ್ಲೇ ಇರೋದು. ಆದ್ರೆ ಇವತ್ತು ತುಪ್ಪ ಅನ್ನೋದು ಎಲ್ಲರಿಗೂ ಬೇಡ, ಕೊಲೆಸ್ಟ್ರಾಲ್ ಹಾಗೆ ಹೀಗೆ ಅಂತ ಎಲ್ಲರೂ ಹೇಳ್ತಾರೆ. ಅದು ಕೊಲೆಸ್ಟ್ರಾಲ್ ಇಲ್ಲ. ಇದು ಆಗಿನ ಕಾಲದಲ್ಲೆಲ್ಲ ತುಪ್ಪ ಬಳಸಿ ಎಲ್ಲರೂ ಚೆನ್ನಾಗಿ ಇದಾಗಿದ್ದಾರೆ. ಈಗಿನ ಕಾಲದ ತುಪ್ಪ ಬೇಡ, ತಿಂದ್ರೆ ಕೊಲೆಸ್ಟ್ರಾಲು, ಆರೋಗ್ಯ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತಾರೆ. ನಮ್ಮಲ್ಲಿ ಎಲ್ಲ ಪ್ರತಿಯೊಂದು 12 ಜನ ಇದೀವಿ. ನಮ್ಮನೇಲಿ ಎಲ್ಲರೂ ಕೃಷ್ಣ ತುಪ್ಪನೇ ಬಳಸೋದು. ನಮ್ಮ ಪ್ರತಿಯೊಂದು ಮಕ್ಕಳು ಸಹ ಚಪಾತಿಗೆ ಬೇಕು, ಇಡ್ಲಿಗೆ ಬೇಕು, ದೋಸೆ ಬೇಕು ಅಂತಾರೆ. ದೀಪಕ್ಕೂ ನಾವು ಕೃಷ್ಣ ತುಪ್ಪನೇ ಬಳಸ್ತೀವಿ. ಮತ್ತೆ ತಿರ್ಗಾ ನಾವು ಗೋಕಲಕ್ಷ್ಮಿ ಬರ್ತಾ ಇದೆ, ಗೋಕಲಕ್ಷ್ಮಿ ತಿಂಡಿಗಳಿಗೆಲ್ಲ ನಾವು ತುಪ್ಪನೇ ಬಳಸ್ತಾ ಇದೀವಿ. ನಮ್ಮ ಅಕ್ಕಪಕ್ಕ ಜನಗಳಿಗೆಲ್ಲಾನು ತುಪ್ಪ ಅಂತಾನೆ ನಾವು ಹೇಳಿದೀವಿ. ಅವ್ರು ಆದ್ರಿಂದ ತುಪ್ಪನೇ ಬಳಸ್ತೀನಿ ಅಂತ ಇದ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಹೇಳಿದ್ರು ಹೌದಾ ಚೆನ್ನಾಗಿದೆಯಾ, ನಾನು ಅದನ್ನೇ ಬಳಸ್ತೀನಿ ಅಂತ. ನಮಗೂ ಕಾಲು ನೋವಿತ್ತು, ನಾವು ಅದನ್ನೇ ಬಳಸ್ತಾ ಇರೋದ್ರಿಂದ ನಮ್ಗೆ ಕಾಲು ನೋವು ಎಲ್ಲ ಹೋಗಿದೆ. ಇವಾಗ ಪರವಾಗಿಲ್ಲ, ಸ್ಟೇಜಿಗೆ ಬಂದಿದ್ದೀನಿ. ನಮ್ಮ ಅತ್ತೆ ಮಾವನು ಇದ್ದಾರೆ, ಅವರು ಅಷ್ಟೇ ನಂಗೆ ಅದನ್ನೇ ಕೊಡು ಅಂತ ಇದ್ ಮಾಡ್ತಾರೆ. ಜಾಸ್ತಿ ಎಣ್ಣೆನೇ ನಾವು ಜಾಸ್ತಿ ಬಳಸಲ್ಲ. ಒಂದು ರೊಟ್ಟಿಗಾಗ್ಲಿ ದೋಸೆಗಾಗ್ಲಿ ಅಂದ್ರೆ 1 ಸ್ಪೂನ್ ಎಣ್ಣೆ 2 ಸ್ಪೂನ್ ಹಾಕೋ ಬದಲು ತುಪ್ಪ 1 ಸ್ಪೂನ್ ಹಾಕೊಂಡು ಬಳಸ್ತೀವಿ. ಅದರಿಂದ ಚೆನ್ನಾಗಿದೆ. ಒಂದು ಪಲ್ಯಕ್ಕಾಗ್ಲಿ, ಒಂದು ಇದಕ್ಕಾಗ್ಲಿ, ಪಾಯಸಕ್ಕಾಗ್ಲಿ ಎಲ್ಲದಕ್ಕೂ ನಾವು ಅದನ್ನೇ ಬಳಸಿ ರೆಡಿ ಮಾಡ್ತೀವಿ. ನಮ್ಮ ಸ್ವಂತದವ್ರಿಗೆಲ್ಲ ನಾನು ಇದೇ ಹೇಳ್ತಾರೆ, ಕೃಷ್ಣ ತುಪ್ಪ ಬಳಸಿ ಚೆನ್ನಾಗಿದಾಗುತ್ತೆ, ಆರೋಗ್ಯಕರಾಗಿರುತ್ತೆ ಅಂತ ಹೇಳಿ ಇದು ಮಾಡಿದೀನಿ. ದೀಪಕ್ ಸಹ ಅದೇ ಬಳಸ್ತಾ ಇದೀವಿ ನಾವು. ಇದಾಗಿ ಶ್ರೀಕೃಷ್ಣ ತುಪ್ಪ ಹೊಸ ರುಚಿ, ಕರ್ನಾಟಕದ ಅತಿ ದೊಡ್ಡ ಅಡುಗೆ ಸ್ಪರ್ಧೆಗೆ ನೋಂದಾಯಿಸಿಕೊಳ್ಳಲು 9035026824 ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸ್ಆಪ್ ಮಾಡಿ.